ಕೆಆರ್ ನಗರದ ಮಹಿಳಾ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ತಿಂಗಳ ಗರ್ಭಿಣಿಗೆ ತಾಲೂಕು ಬೇರೆ ಎಂಬ ಕಾರಣ ನೀಡಿ ಚಿಕಿತ್ಸೆ ನಿರಾಕರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹುಣಸೂರು ತಾಲೂಕಿನ ಕೊಳಗಟ್ಟ ಗ್ರಾಮದ ಪತ್ರಕರ್ತ ವೇಶಾಂತ್ ಅವರ ಪತ್ನಿ ಸಿಂಚನಾ ಅವರು ಸ್ಕ್ಯಾನಿಂಗ್ಗಾಗಿ ಆಸ್ಪತ್ರೆಗೆ ಬಂದ ವೇಳೆ ಈ ಘಟನೆ ನಡೆದಿದೆ ಎಂದು ಆರೋಪಿಸಲಾಗಿದೆ. ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಭವಾನಿ ಹಾಗೂ ಸಿಬ್ಬಂದಿ ನಿಮ್ಮದು ಹುಣಸೂರು ತಾಲೂಕು, ಇಲ್ಲಿಗೆ ಯಾಕೆ ಬಂದಿದ್ದೀರಿ ಎಂದು ಹೇಳಿ ಚಿಕಿತ್ಸೆ ನೀಡಲು ನಿರಾಕರಿಸಿದ್ದು ಗರ್ಭಿಣಿಯ ಎದುರೇ ಅವಮಾನಕರವಾಗಿ ವರ್ತಿಸಿದ್ದಾರೆ ಎಂದು ಸಂತ್ರಸ್ತ ಕುಟುಂಬ ದೂರಿದೆ. ಈ ಘಟನೆಯ ವಿಡಿಯೋ ಮಾಡಲು ಮುಂದಾದ ವೇಳೆ ಬೆದರಿಕೆ ಹಾಕಲಾಗಿದೆ ಎನ್ನುವ ಆರೋಪವೂ ಕೂಡ ಕೇಳಿಬಂದಿದೆ. ಈ ಎಲ್ಲ ಆರೋಪಗಳನ್ನು ಸಂಬಂಧಪಟ್ಟ ಆಸ್ಪತ್ರೆ ಅಥವಾ ವೈದ್ಯರು ಅಧಿಕೃತವಾಗಿ ದೃಢೀಕರಿಸಿಲ್ಲ. ಪ್ರಕರಣದ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನೀವು ಬರಲೇಬೇಡಿ ಅಂತಾನೆ ನೀವು ಹೇಳಬೇಡಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ನೀವು ಚೆನ್ನಾಗಿ ನೋಡ್ತೀರಾ ಅಂತ ನಾವು ಬಂದಿದ್ದೀವಿ. ಯಾರೋ ಸಜೆಸ್ಟ್ ಮಾಡಿದ್ರು, ಹುಣಸೂರಲ್ಲಿ ಸ್ಕ್ಯಾನಿಂಗ್ ಇಲ್ಲ ಅಂದ್ರು, ಸೊ ಇಲ್ಲಿಗೆ ಬಂದ್ವಿ ನಾವು ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರು ಏನಂದ್ರೆ ನೀನು ಬರಂಗೇ ಇಲ್ಲ, 7 ತಿಂಗಳವರೆಗೂ ನೀನು ಬರಂಗೇ ಇಲ್ಲ, ನೀನು ಹಾಸ್ಪಿಟಲ್ಗೆ ಈಗ ಬರೋದು ರೂಲ್ಸು ಇಲ್ಲ. ನೀನು ಎತ್ಕೊಂಡು ಹೋಯ್ತಾರೋ, ನೀನು ಈಗಲೇ ಮನೆಗೆ ಹೋಯ್ತಾರೋ. ನೀನು ಯಾರು ಹೇಳಿದ್ರು? ಕರ್ಸಿ ಅವ್ರನ್ನ ಎತ್ಕೊಂಡು ಮನೆಗೆ ಹೋಗಿ ಚೀಟಿ ಕೊಟ್ರು ಮೇಡಮ್. ನಾವು ಬಂದ್ರೆ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ತಲೆ ಮೇಲೆ ಕೈ ಹೊತ್ಕೊಂಡವ್ರೆ. ಕಷ್ಟನೇ ನಮಗೆ. ಹಾಸ್ಪಿಟಲ್ ಹೋಗ್ಬೇಕು, ಹುಣಸೂರು ಹಾಸ್ಪಿಟಲ್ ಮೇಡಮ್. ಅದಕ್ಕೆ ಬಂದಿತ್ತಪ್ಪ, ಇಲ್ಲಿ ಬಂದಿದ್ದಪ್ಪ, ಬರ್ಬಾರ್ದಿತ್ತ. ಕಿರ್ಚಬೇಡಿ, ಮತ್ತೆ ಏನ್ ಕಿರ್ಚಬೇಡಿ. ನನಗೆ ನಿನಗಿಂತ ಜಾಸ್ತಿ ನೋಡಲ್ಲ. ಇನ್ನು ಗಲಾಟೆ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ನನಗೆ ಇನ್ನೂ 100 ಜನ ಪೇಷಂಟ್ ಇದ್ದಾರೆ. ಸರ್ ಇವರು ಸುಮ್ಕಿರಿ ಸರ್, ನೀವು ಸರ್ ಇವರು ಸುಮ್ಕಿಸಿ ಕೈ ಇದಾಗಿದೆ, ಇವರು ಸುಮ್ಕಿಸಿ, ಆಮೇಲೆ ಬನ್ನಿ ಇಲ್ಲಿಗೆ. ಇವರು ಸುಮ್ಕಿಸಿ, ಇವರು ಸುಮ್ಕಿಸಿ. ಹುಣಸೂರು ಹಾಸ್ಪಿಟಲ್ ಹೋಗಿ ಚೆನ್ನಾಗಿ ಇಲ್ಲ. ಫಸ್ಟ್ ಅಲ್ಲಿ ಹೋಗಿ ತೋರಿಸ್ಬಿಟ್ಟು ಅವ್ರು ಏನ್ ಬರೋಂಗಿಲ್ಲ ಮೇಡಮ್, ಪ್ರೊಸೀಜರ್ ಇರುತ್ತೆ, ಅದಕ್ಕೆ ಬರಂಗಿಲ್ಲ. ನಮ್ಗೆ ಪೇಷಂಟ್ ಲೋಡ್ ಜಾಸ್ತಿ, ನಮ್ಗೆ ನೋಡಕ್ಕಾಗಲ್ಲ. ನಮ್ಗೆ ದಿನಕ್ಕೆ 60 ಪೇಷಂಟ್ ನೋಡಿ ಅಂತ ಹೇಳೋದು. 120 ಪೇಷಂಟ್, 150 ನಾವು ನಮ್ಮ ತಾಲೂಕವ್ರಿಗೆ ಫಸ್ಟ್ ಕೇಟರ್ ಮಾಡ್ತೀವಿ ಸರ್ವಿಸ್. ಆಮೇಲೆ ಟೈಮ್ ಆದ್ರೆ ನಾವು ಮಿಕ್ಕಿದ ತಾಲೂಕವ್ರನ್ನ ಕೇಟರ್ ಮಾಡೋದು. ಫಸ್ಟ್ ಹುಣಸೂರಲ್ಲಿ ಹೋಗಿ ತೋರಿಸಿದಿರೇನ್ರಿ? ನಾವು ತೋರಿಸಿದ್ರೆ ನಿಮಗೆ ಕೊಡ್ತೀವಿ. ನೀವು ಫಸ್ಟ್ ಸಮಾಧಾನ ಆಗಿ, ಕೆಲವು ಸಲ ಏನು ಮಾಡೋಕ್ಕಾಗಲ್ಲ. ಒಂದು ಕೇಳಿ, ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ, ಇಷ್ಟು ಪೇಷಂಟ್ಸ್ ನ ಕಳ್ಕೊಂಡು ಒಬ್ಬ ಡಾಕ್ಟರ್ ಇದು ಮಾಡಬೇಕಾಗಿಲ್ಲ. ಇಷ್ಟು ಪೇಷಂಟ್ಸ್, ನೀವು ಸಾಮಾನ್ಯ ಮನುಷ್ಯರಾಗಿ ನೋಡಿ, ನೀವು ಆಗಲ್ಲ ಅಂತ ಹೇಳಿದಕ್ಕೆ ಗೌರ್ಮೆಂಟ್ ಅಲ್ಲ, ನಿಮ್ಮ ಇಷ್ಟ ಬಂದು ನೀವು ಮಾಡ್ಕೋಬಹುದು. ಗೌರ್ಮೆಂಟ್ ಅಲ್ಲ, ನಿಮ್ಮ ಇಷ್ಟ ಬಂದು ನೀವು ಮಾಡ್ಕೋಬಹುದಾ? ನೋಡಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು? ನೀವ್ಯಾರು ನೋಡಕ್ ಆಗಲ್ಲ ಅಂತ ಹೇಳಕ್ಕೆ? ಗೌರ್ಮೆಂಟ್ ಡಾಕ್ಟರ್ ನೋಡ ಅಂತ ಹೇಳಕ್ ನೀವ್ಯಾರು?